ಬೆಂಗಳೂರು ವಾಹನ ಸವಾರರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ಮನೆ ಮುಂದೆ ವಾಹನ ನಿಲ್ಲಿಸೋದಕ್ಕೆ ಶುಲ್ಕ ನೀಡಬೇಕಾಗತ್ತೆ. ನೆನ್ನೆ ತಾನೇ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ವಾಹನ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ 15,000 ರೂಪಾಯಿ ಕೊಟ್ಟು ಮಾಸಿಕ ಪಾಸ್ ಪಡಿಬೇಕಂತೆ. ತಿಂಗಳಿಗೆ 15,000 ರೂಪಾಯಿ. ಜಿಬಿಎ ಪಾರ್ಕಿಂಗ್ ನಿಯಮಕ್ಕೆ ಈಗ ಸಿಟಿ ಮಂದಿ ನಿಜಕ್ಕೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಏನು ತಿಂಗಳಿಗೆ 15,000 ರೂಪಾಯಿ ಪಾರ್ಕಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಯಾರು ಕೊಡೋಕ್ಕೆ ಸಾಧ್ಯ? ಇದು ಮನೆ ಬಾಡಿಗೆ ಕಟ್ಟಬೇಕಾ, ಪಾರ್ಕಿಂಗಿಗೆ ದುಡ್ಡು ಕಟ್ಟಬೇಕಾ ನಿಮಗೆ ಅಂತೇಳಿ. ನಗರದಲ್ಲಿ ಪಾರ್ಕಿಂಗ್ಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಫಸ್ಟ್. ನೀವು ಎಲ್ಲಿ ತಗೊಂಡೋಗಿ ನಿಲ್ಲಿಸ್ಬೇಕಾದ್ರೆ ನಮ್ಮ ಗಾಡಿಗಳನ್ನು? ನೀವು ಹೇಳಂಗೆ ಎಲ್ಲರ ಮನೆಯಲ್ಲೂ ಕೂಡ ಪಾರ್ಕಿಂಗಿಗೆ ಜಾಗ ಇದೆಯಾ? ಇಲ್ಲ. ಬೆಂಗಳೂರಲ್ಲಿ ಸಮಸ್ಯೆ ಗೊತ್ತಿದೆ ನಿಮಗೆ. ನೀವು ಏಕಾಏಕಿ ತಗೊಂಡ್ಬಿಟ್ಟು ಮನೆ ಮುಂದೆ ಗಾಡಿ ನಿಲ್ಸಂಗಿಲ್ಲ, ಎತ್ಕೊಂಡು ಹೋಗ್ಬಿಡ್ತೀವಿ ದುಡ್ಡು ಕೊಟ್ಟು ಅಂತ ಹೇಳಿದ್ರೆ ಯಾರು ತಾನೇ ಕೇಳೋದಕ್ಕೆ ಸಾಧ್ಯ? ಇದು ಜನರಲ್ಲಿ ಸಹಜವಾಗಿ ಇದರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪರ್ಯಾಯ ವ್ಯವಸ್ಥೆ ಮಾಡಿ ಅದಾದ್ಮೇಲೆ ಬೇಕಾದ್ರೆ ನಿಯಮನ ಜಾರಿಗೆ ತನ್ನಿ ಅಂತ ಹೇಳಿ ಮಾಲೀಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕಿಂಗು ಮೊದಲಿಂದ ಏನಿಲ್ಲ, ಇವಾಗ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಇಷ್ಟು ದೊಡ್ಡ ರೂಲ್ ತಗೊಂಬಂದ್ರೆ ಜನಗಳಿಗೂ ತೊಂದರೆ ಆಗುತ್ತೆ. ಇರೋ ಕೆಲಸ ಅವರು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಮಾಡ್ತಾ ಇರೋ ಕೆಲಸನೇ ಇವತ್ತು ತೋಡ್ಬಿಟ್ಟು ಹೋದ್ರೆ 1 ತಿಂಗಳಾದ್ರೂ ಬರೋಲ್ಲ. ಇವಾಗ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಇರುತ್ತಾ? ಇರಲ್ಲ. ನಾನೀಗ ಬಾಡಿಗೆ ಮನೇಲಿ ಇದ್ದೀನಿ. ಈಗ ನನಗೊಂದು ಕಾರ್ ಇದೆ. ನಾನು ಕಾರ್ ಅಕ್ಕಪಕ್ಕದಲ್ಲೂ ಜಾಗ ಇದೆ, ನಿಲ್ಸ್ಕೊತೀನಿ. ಅದಕ್ಕೆ 15,000 ರೂಪಾಯಿ ಕಟ್ಟಿ ಅಂದ್ರೆ ಎಲ್ಲಿ ಹೋಗೋದು? ಈಗ 20-30 ಇವ್ರು ಹೇಳ್ದಂಗೆ 20-30 ಜಾಗದಲ್ಲಿ 4 ಕಾರ್ ಹೆಂಗೆ ನಿಲ್ಸ್ಕೊತೀರ ನೀವು? ನಿಲ್ಸೋಕ್ಕಾಗೋದಿಲ್ಲ. ಅವ ಬಂದು 1 ಕಾರ್ ನಿಲ್ಸ್ಕೋಬೋದು. ಅದು ಮುಂಚೆನೇ ನೀವು ಪ್ಲಾನೆಲ್ಲ ಸ್ಯಾಂಕ್ಷನ್ ಮಾಡಬೇಕು. ಈಗ ಆಲ್ರೆಡಿ ರೆವಿನ್ಯೂ ತಗೊಳ್ತಾ ಇದ್ದಾರೆ, BBMPಯಿಂದ ಎಲ್ಲ ರೀತಿ ಟ್ಯಾಕ್ಸಸ್ ತಗೊಳ್ತಾ ಇದ್ದಾರೆ. ನಾಮಿನಲ್ ಮಾಡಿ, ನಾಮಿನಲ್ ಚಾರ್ಜಸ್ ತಗೊಂಡು ಇದು ಮಾಡಿದ್ರೆ ಎಲ್ರಿಗೂ ಒಂದು ರೀತಿ ನಾಮಿನಲ್ ಚಾರ್ಜಸ್ ತಗೊಳ್ಬೋದು. ಬಟ್ ಇವರು ಏಕ್ದಮ್ 15,000 ಕಟ್ಟು ಅದು ಮಾಡು ಅಂತಂದರೆ ಇವತ್ತಿನ ದಿವಸ ಜೀವನ ನಡೆಸೋದೇ ತುಂಬ ಕಷ್ಟ ಇದೆ. ಅದನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕು. ಇದು ಮೊದಲು ಏನಿದೆಯೋ ಸಮಸ್ಯೆ ಮೊದಲು ಪರಿಹಾರ ಮಾಡಬೇಕು. ಆಮೇಲೆ ಟ್ಯಾಕ್ಸು ನೀವೇನಿದೆಯೋ ಅನುಕೂಲ ಮಾಡಿಕೊಡಿ ಅವ್ರಿಗೆಲ್ಲ ಪಬ್ಲಿಕ್ಗೆ. ಆಮೇಲೆ ತೊಗೊಳ್ಳಿ, ಯಾರಿಲ್ಲ ಅಂತಾರೆ. ಅದು ನಮ್ಮನೇಲಿ ಮಾಡಿ.